ಈ ಕಡೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ ಒಂದು ಹೇಳಿಕೆಯನ್ನ ಗಮನಿಸಿದ್ರಿ ಅಂತ ಭಾವಿಸ್ತೇನೆ. ಮುಡಾ ವಿಚಾರದಲ್ಲಿ GT ದೇವೇಗೌಡರಿಗೂ ಕೂಡ ಸಂಕಷ್ಟ ಇದೆ. ಕಳ್ಳರು ಒಂದಾಗಿದ್ದಾರೆ ಅನ್ನೋ ಆರೋಪ. ಇದು ಕೇವಲ ಸ್ನೇಹಮಯಿ ಕೃಷ್ಣ ಅವರ ಆರೋಪ ಮಾತ್ರ ಅಲ್ಲ. ಕುಮಾರಸ್ವಾಮಿ ಅವರು GT ದೇವೇಗೌಡರು ದಸರಾ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರ ಹೊಗಳಿದಾಗ್ಲೂ ಕೂಡ ಇಂಥದ್ದೇ ಪ್ರತಿಕ್ರಿಯೆ ಕೊಟ್ಟಿದ್ರು. ಮುಂದೆ ಅವರಿಗೆ ಮೈಸೂರು ಭಾಗದಲ್ಲಿ ಸಂಕಷ್ಟ ಆಗುತ್ತೆ ಅನ್ನೋ ಸೂಚನೆ ಸಿಕ್ಕಿದೆಯೇನೋ, ಹೀಗಾಗಿ ಅವ್ರಿಗೊಂದಷ್ಟು ಬೆಂಬಲ ಇರಲಿ ಅಂತ ಹೇಳಿ ಸಿದ್ದರಾಮಯ್ಯನವರ ಬಗ್ಗೆ ಹೀಗೆ ಪಾಸಿಟಿವ್ ಮಾತನಾಡಿರಬಹುದು ಅನ್ನೋ ಅರ್ಥದ ಮಾತನಾಡಿದ್ರು ಕುಮಾರಸ್ವಾಮಿ ಅವರು. ಕೇವಲ ಸ್ನೇಹಮಯಿ ಕೃಷ್ಣ ಹಾಗೆ ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲ, ಇನ್ನೊಂದು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಬಿಡ್ತೀವಿ. ಯಾವ ರೀತಿ GT ದೇವೇಗೌಡರಿಗೂ ಕೂಡ ಮೂಡಾ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾದಲ್ಲಿ GT ದೇವೇಗೌಡರ ಸೈಟು ಕೂಡ ಇದೆಯಾ? ನೇರವಾಗಿ GT ದೇವೇಗೌಡರಿಗೇನೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿತ್ತು. ಲೈವ್ ಕನೆಕ್ಟ್ ಆಗಿದ್ರು ಅವತ್ತು ದಸರಾ ಇನಾಗ್ರೇಟ್ ಆದ ದಿನ ನಿನ್ನೆ. ಹೌದು ನಂದೊಂದಿದೆ, ಬಟ್ ಅನಾದಿ ಕಾಲದಲ್ಲಿ ಲಾಟ್ರಿ ಮೂಲಕ ಪಡೆದಿದ್ದು ಅನ್ನೋ ಹೇಳಿಕೆ ಕೊಟ್ಟರು. ಸತ್ಯಾನಾ ಗೊತ್ತಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ತಿಂಗಳ ಹಿಂದಿನ ಬಹಳ ಇಂಟ್ರೆಸ್ಟಿಂಗ್ ಆಗಿರುವ ಮಾತು, ಸಿದ್ದರಾಮಯ್ಯನವರು ಭೈರತಿ ಸುರೇಶ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಇದೇ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಿರುದ್ಧ ಕೇಳೋಕೆ ಸಿಗ್ತಾ ಇದ್ದ ಆರೋಪಕ್ಕೆ ಉತ್ತರ ಕೊಡೋ ಭಾಗವಾಗಿ ನಡೆಸಿದ ಸುದ್ದಿಗೋಷ್ಠಿ. ನೋಡಿ, ಮೂಡಾದಲ್ಲಿ ಸುಮ್ಮನೆ ನಮ್ಮ ಹೆಸರು ತೆಗಿತಿದ್ದಾರಲ್ಲ, ಸಿದ್ದರಾಮಯ್ಯನವ್ರು ಸೈಟ್ ತಗೊಂಡ್ರು ಅಂತ ಹೇಳಿ. ಹಗರಣ ನಾವು ಮಾಡಿರೋದಲ್ಲ. ಮೂಡಾ ವಿಚಾರದಲ್ಲಿ ಯಾರೆಲ್ಲರ ಹಗರಣಗಳಿದೆ ಎಲ್ಲರ ಹೆಸರನ್ನ ಕೂಡ ತೆಗೆದು ಆಚೆಗೆ ಹಾಕ್ತೀವಿ ಅಂತ ಹೇಳಿ ಲೈಟಾಗಿ ವಾರ್ನಿಂಗ್ ಕೊಟ್ಟಿದ್ರು ಸಿದ್ದರಾಮಯ್ಯ ಹಾಗೆ ಭೈರತಿ ಅವರು. BJP JDSನವರು ಎಲ್ಲರದು ಸೈಟ್ ಇದೆ, ಯಾರ್ಯಾರು ಹೆಂಗೆ ಪಡೆದಿದ್ದಾರೆ, ಯಾರ್ಯಾರು ಅಕ್ರಮವಾಗಿ ಪಡೆದಿದ್ದಾರೆ, ಯಾರ್ಯಾರು ಸಕ್ರಮವಾಗಿ ಪಡೆದಿದ್ದಾರೆ, ಎಲ್ಲದರ ಲೆಕ್ಕ ನಮ್ಮ ಹತ್ರ ಇದೆ ಅಂತ ಒಂದಷ್ಟು ಜನರ ಹೆಸರು ಹೇಳುವಾಗ ಭೈರತಿ ಸುರೇಶ್ ಅವರು GT ದೇವೇಗೌಡರ ಹೆಸರನ್ನ ಕೂಡ ಹೇಳಿದ್ರು. ಅವ್ರದ್ದು ಸೈಟ್ ಇದೆ ಅನ್ನೋ ಪ್ರಸ್ತಾಪವನ್ನ ಅವತ್ತೂ ಕೂಡ ಮಾಡಿದ್ರು. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ರ GT ದೇವೇಗೌಡರು ಅನ್ನೋ ಅನುಮಾನ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರ ಪರವಾಗಿ ದಸರಾ ಬಹಿರಂಗ ವೇದಿಕೆಯಲ್ಲಿ ಬ್ಯಾಟ್ ಬೀಸಿದ್ರ GTD ಅನುಮಾನ. ಮೂಡಾ ಸೈಟ್ಗೂ ಸಂಬಂಧವಿದೆ ಎನ್ನಲಾಗ್ತಾ ಇದೆ. ಈಗ ಸಿದ್ದು ಬುಡಕ್ಕೇನೆ ಮೂಡಾ ಬಾಂಬ್ ಇಟ್ರೆ ಮುಂದೆ ತಮ್ಮ ಬುಡಕ್ಕೂ ಕೂಡ ಬರೋ ಸಾಧ್ಯತೆ ಇದೆ ಅನ್ನೋದು GT ದೇವೇಗೌಡರಿಗೂ ಕೂಡ ಗೊತ್ತಾಯ್ತಾ? ಹೀಗಾಗೇನೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಯಾಕೆ ಕೊಡಬೇಕು, ಮೂಡಾ ವಿಚಾರದಲ್ಲಿ FIR ದಾಖಲಾದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಕೇಳೋಂಗಿಲ್ಲ ಅಂತ ಸಿದ್ದರಾಮಯ್ಯನವರ ಪರವಾಗಿ ಹೇಳಿಕೆಗಳನ್ನ ನೀಡಿದ್ರ GT ದೇವೇಗೌಡರು. ತಮ್ಮ ಪರವಾಗಿಯೂ ಡಿಫೆನ್ಸಿವ್ ಮೋಡ್ನ ಹೇಳಿಕೆ ಆಗಲಿ ಇದು ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯನವರು ಬೆನ್ನಿಗೆ ನಿಂತರೆ ತಾವು ಕೂಡ ಪಾರಾಗಬಹುದು. ಸಿದ್ದರಾಮಯ್ಯನವರ ಪ್ರೊಟೆಕ್ಷನ್ ಇಲ್ಲದೆ ಹೋದರೆ ಸ್ಥಳೀಯ ಮಟ್ಟದಲ್ಲಿ ಕಷ್ಟ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲೇ GT ದೇವೇಗೌಡರು ಹೇಳಿಕೆಯನ್ನು ಕೊಟ್ರ ಅನುಮಾನ ಇದೆ. ಇನ್ನು ಇದೇ ಮುನ್ನೆ ಈ ದಸರಾ ವೇದಿಕೆಯಲ್ಲಿ GT ದೇವೇಗೌಡರು ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ದು, ಅದಾದ ನಂತರದಲ್ಲಿ ಕಾಂಗ್ರೆಸ್ನ ಒಳಗೆ ಕೆಲವರು ಖುಷಿ ಪಟ್ಟಿದ್ದು, JDSನ ಒಳಗೆ ಕೆಲವರು ಅಸಮಾಧಾನಗೊಂಡಿದ್ದು, ಮಾತು ಪ್ರತಿ ಮಾತು ಇದೆಲ್ಲವನ್ನ ನೀವು ಗಮನಿಸಿಯೇ ಇದ್ದೀರಿ. ಆದರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿದ್ದರಾಮಯ್ಯ ಅಂತಂದ್ರೆ ಒಂದು ರೀತಿ ವಿಶೇಷವಾದ ಪ್ರೀತಿ. ಸಿದ್ದರಾಮಯ್ಯನವರನ್ನ ಯಾರು ಹೊಗಳ್ಬಿಟ್ರು ಅಂತಂದ್ರೆ ಒಂಥರ ಒಳಗೊಳಗೆ ಖುಷಿ ಕೂಡ. ಇವತ್ತು GT ದೇವೇಗೌಡರು ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗೇ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಜಮೀರ್ ಅಹಮದ್ ಸಾಹೇಬ್ರು. ಆ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ. ಇದು ಅವತ್ತಿಂದ ನಾವು ಅದೇ ಹೇಳ್ತಾ ಇರೋದು. ಚೀಟಿ ಸಿದ್ದರಾಮಯ್ಯ ಅವ್ರದ್ದು ಪಾತ್ರ ಏನಿದೆ, ಇದು ಸಿದ್ದರಾಮಯ್ಯ ಇದಕ್ಕೆ ಸಂಬಂಧನೇ ಇಲ್ಲ. ಅಯ್ಯೋ ಅದೇನು ಖುಷಿಯೋ ಏನೋ, ಆಗಿರೋ ಆನಂದಕ್ಕೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದೇ ಗೊತ್ತಾಗ್ತಿಲ್ಲ. ಸಚಿವ ಜಮೀರ್ ಅಹಮದ್ ಅವರ ಮಾತಿನ ಸ್ಟೈಲ್ ತೇಟ್ ಹಂಗೆ ಇತ್ತು ನೋಡ್ರಿ. ನಮ್ಗೆಲ್ಲ ಗೊತ್ತಿದ್ದಂಗೆ ಇದು ಅವತ್ತಿಂದ ನಾವು ಅದೇ ಹೇಳ್ತಾ ಇರೋದು. ಚೀಟಿ ಸಿದ್ದರಾಮಯ್ಯ ಅವ್ರದ್ದು ಪಾತ್ರ ಎಲ್ಲಿದೆ, ಇದು ಸಿದ್ದರಾಮಯ್ಯ ಇದಕ್ಕೆ ಸಂಬಂಧನೇ ಇಲ್ಲ. ಜಮೀರ್ ಸಾಹೇಬ್ರು ಮಾತು ಕೇಳಿದ್ಮೇಲೆ GT ದೇವೇಗೌಡರು ಏನ್ ಹೇಳಿದ್ರು ಅನ್ನೋದನ್ನ ಒಮ್ಮೆ ಕೇಳ್ಬೇಕು ಅಲ್ವಾ? FIR ಬಿತ್ತು ಅಂದ್ರೆ ಯಾರು ಇರುವಂಗೇ ಇಲ್ಲ. BJP ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. FIR ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು. ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿಗಿಂತ ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯ 136
136 ಜನ ಡಿ ಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ, ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ಇದೇ ಡೈಲಾಗ್ಗೆ ಜಮೀರ್ ಅಹಮದ್ ಫುಲ್ ಫಿದಾ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ ಜಿ ಟಿ ದೇವೇಗೌಡರಿಗೆ ಸತ್ಯ ಗೊತ್ತಿದೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ರು. ಇಲ್ಲ, ಜಿ ಟಿ ದೇವೇಗೌಡರಿಗೆ ಸತ್ಯನ ಗೊತ್ತಿದೆ. ಅಲ್ಲಿ ಅವರು ಮೈಸೂರಲ್ಲೇ ಗೆದ್ದಿರೋರು, ಶಾಸಕರಾಗಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ. ಅವ್ರಿಗೂ ಮೈಸೂರದು ಸತ್ಯನ ಮೂಡೋದು ಸತ್ಯನ ಗೊತ್ತಿದೆ. ನಾವು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇವತ್ತು ಜಿ ಟಿ ದೇವೇಗೌಡರನ್ನೇ ಸಿದ್ದರಾಮಯ್ಯದ ಪಾತ್ರ ಎಲ್ಲ ಏನಕ್ಕೆ ರಾಜೀನಾಮೆ ಕೊಡಬೇಕಂತ ಜಿ ಟಿ ದೇವೇಗೌಡರು ಹೇಳಿದರೆ ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ರಾಜಕೀಯದಲ್ಲಿ ಇಷ್ಟೆಲ್ಲ ನಡೀತಿರುವಾಗ ದೂರುದಾರ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಮಹಾಜರು ವೇಳೆ ಹಾಜರಾಗಿದ್ರು. ಅಯ್ಯೋ ಕಳ್ಳರೆಲ್ಲ ಒಂದಾಗಿದ್ದಾರೆ ಸ್ವಾಮಿ ಅಂತ ಕುಟುಕಿದ್ರು. ಸರ್ ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್. ಹಾಗೆ ಜಿ ಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲ 50-50 ಅನುಪಾತದಲ್ಲಿ ಅವ್ರ ಪಾತ್ರ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ. ಒಟ್ನಲ್ಲಿ ಮೂಡ ಮಾತು ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳಂತೂ ಕಾಣ್ತಿಲ್ಲ. ರಾಜೀನಾಮೆ ರಾಜಕೀಯದ ಬೆಂಕಿಗೆ ತುಪ್ಪ ಸುರಿದಿದ್ದು ಆಗಿದೆ. ಅದಿನ್ನು ಯಾರಿಗೆ ಬಿಸಿ ಮುಟ್ಟಿಸಿತ್ತೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಹಮದ್ ಅವರ ಮಾತಿನ ಸ್ಟೈಲ್ ತೇಟ್ ಹಂಗೆ ಇತ್ತು ನೋಡ್ರಿ. ನಮಗೆಲ್ಲ ಗೊತ್ತಿದ್ದಂಗೆ ಇದು ಅವತ್ತಿಂದ ನಾವು ಅದೇ ಹೇಳ್ತಾ ಇರೋದು. ಜಿ ಟಿ ಮಾನ್ಯ ಸಿದ್ದರಾಮಯ್ಯ ಅವ್ರದ್ದು ಪಾತ್ರ ಎಲ್ಲಿದೆ? ಇದು ಸಿದ್ದರಾಮಯ್ಯ ಇದಕ್ಕೆ ಸಂಬಂಧನೇ ಇಲ್ಲ. ಜಮೀರ್ ಸಾಹೇಬ್ರು ಮಾತು ಕೇಳಿದ್ಮೇಲೆ ಜಿ ಟಿ ದೇವೇಗೌಡರು ಏನ್ ಹೇಳಿದ್ರು ಅನ್ನೋದನ್ನ ಒಮ್ಮೆ ಕೇಳಬೇಕು ಅಲ್ವಾ? FIR ಬಿತ್ತು ಅಂದ್ರೆ ಯಾರು ಇರುವಂಗೇ ಇಲ್ಲ. ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. FIR ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು. ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿ ಗೆದ್ದರೆ ಕೊಡ್ತಾರ ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ ಡಿ ಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ, ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ಇದೇ ಡೈಲಾಗ್ಗೆ ಜಮೀರ್ ಅಹಮದ್ ಫುಲ್ ಫಿದಾ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ ಜಿ ಟಿ ದೇವೇಗೌಡರಿಗೆ ಸತ್ಯ ಗೊತ್ತಿದೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ರು. ಇಲ್ಲ, ಜಿ ಟಿ ದೇವೇಗೌಡರಿಗೆ ಸತ್ಯನ ಗೊತ್ತಿದೆ. ಅಲ್ಲಿ ಅವರು ಮೈಸೂರಲ್ಲೇ ಗೆದ್ದಿರೋರು, ಶಾಸಕರಾಗಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ. ಅವ್ರಿಗೂ ಮೈಸೂರದು ಸತ್ಯನ ಮೂಡೋದು ಸತ್ಯನ ಗೊತ್ತಿದೆ. ನಾವು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇವತ್ತು ಜಿ ಟಿ ದೇವೇಗೌಡರನ್ನೇ ಸಿದ್ದರಾಮಯ್ಯದ ಪಾತ್ರ ಎಲ್ಲ ಏನಕ್ಕೆ ರಾಜೀನಾಮೆ ಕೊಡಬೇಕಂತ ಜಿ ಟಿ ದೇವೇಗೌಡರು ಹೇಳಿದರೆ ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ರಾಜಕೀಯದಲ್ಲಿ ಇಷ್ಟೆಲ್ಲ ನಡೀತಿರುವಾಗ ದೂರುದಾರ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಮಹಾಜರು ವೇಳೆ ಹಾಜರಾಗಿದ್ರು. ಅಯ್ಯೋ ಕಳ್ಳರೆಲ್ಲ ಒಂದಾಗಿದ್ದಾರೆ ಸ್ವಾಮಿ ಅಂತ ಕುಟುಕಿದ್ರು. ಸರ್ ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್. ಹಾಗೆ ಜಿ ಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲ 50-50 ಅನುಪಾತದಲ್ಲಿ ಅವ್ರ ಪಾತ್ರ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ. ಒಟ್ನಲ್ಲಿ